ಹಾಯ್ ವೆಲ್ಕಮ್ ಟು ಮೈ ಕಿಚನ್. ಹಾಯ್ ಫ್ರೆಂಡ್ಸ್. ಎಷ್ಟು ಕಲರ್ಫುಲ್ ಆಗಿರುವಂತಹ ಬೂಂದಿ ಹೇಗೆ ಮಾಡೋದು ಅಂತ ಸಿಂಪಲಾಗಿ ತೋರಿಸ್ಕೊಡ್ತೀನಿ. ತುಂಬ ರುಚಿಯಾಗಿರುತ್ತೆ. ಬೇಕ್ರಿಲಿ ತೊಗೊಂಡ್ಬಂದು ತಿನ್ನೋರು, ಅಯ್ಯೋ ಬೇಕ್ರಿ ಚೆನ್ನಾಗಿರಲ್ಲ ಮನೇಲೇ ಮಾಡ್ಕೊಳ್ಳೋಣ ಅನ್ನೋಂಥವ್ರು ನನ್ನ ವಿಡಿಯೋ ನೋಡಿ ಮಾಡ್ಕೋಬೋದು. ನಾನು ಅರ್ಧ ಕೆ ಜಿ ಕಡಲೆ ಹಸಿಟ್ಟಿಗೆ ಒಂದು ಚಿಟಿಕೆಯಷ್ಟು ಸೋಡಾ, ಒಂದು 2ರಿಂದ 3 ಸ್ಪೂನಷ್ಟು ಎಣ್ಣೆ ಹಾಕಿ ಇದನ್ನು ಕಲಿಸ್ಕೊಳ್ತಾ ಇದ್ದೀನಿ. ನೀರನ್ನ ಒಂದೇ ಸತಿ ಹಾಕಿ ಕಲಿಸ್ಕೋಬೇಡಿ, ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಆಮೇಲೆ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಬರೋ ಬೆಲ್ ಬಟನ್ನ ಟಚ್ ಮಾಡಿ ಫ್ರೆಂಡ್ಸ್. ನನ್ನ ಚಾನಲ್ ಹಾಕೋ ಫಸ್ಟ್ ವಿಡಿಯೋ ನಿಮಗೆ ಬರುತ್ತೆ. ಫ್ರೆಂಡ್ಸು ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡೋದನ್ನ ಮರಿಬೇಡಿ. ಇದು ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಫ್ರೆಂಡ್ಸು ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ. ಆಮೇಲೆ ಇದು ಎಷ್ಟು ಕಲ್ಸೋಕ್ಕಾಗುತ್ತೋ ಅಷ್ಟು ಕಲಸಿ ಫ್ರೆಂಡ್ಸ್. ಯಾಕೆ ಅಂದರೆ ಇದು ಕಲಸಿ 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 ಮಾಡಿದಾಗ ಒಂಥರ ಬೆಣ್ಣೆ ಥರ ಮುಖಕ್ಕೆ ಹಾಕೋ ಕ್ರೀಮಿನ ಥರ ಆಗುತ್ತೆ. ಸೊ ನೋಡಿ, ಹಿಂಗೀಟ್ ಎಳೆದಾಗ ಈ ಥರ ಕೋಟಿಂಗ್ ಆಗಿರಬೇಕು. ತುಂಬ ದಪ್ಪ ಎಳೆನೂ ಅಲ್ಲ, ತುಂಬ ಸಣ್ಣ ಎಳೆನೂ ಅಲ್ಲ. ಸ್ವಲ್ಪ ಬಣ್ಣಕ್ಕೆ ನಾನು ಅರಿಶಿನ ಪೌಡರ್ ಹಾಕ್ಕೊಂಡಿದ್ದೀನಿ ಒಂಚೂರು ಕಲರ್ ಬರಲಿ ಅಂತ. ಒಂದು ನಾನು ಆಮೇಲೆ ಇದು ಕಲರಾಗಿ ಮಾಡೋದಕ್ಕೆ ಒಂದೊಂದು ಸೌಟಷ್ಟು ನಾನು ಸಪ್ರೇಟಾಗಿ ಬಟ್ಲುಗಳಿಗೆ ತೊಗೊಳ್ತಾ ಇದ್ದೀನಿ. ಬೇಕು ಅಂದರೆ ನೀವು ಕಲರ್ ಹಾಕ್ಕೋಬೋದು, ಬೇಡ ಅಂದರೆ ಹಾಗೇನೂ ಕೂಡ ಮಾಡ್ಕೋಬೋದು. ಇದು ಫುಡ್ ಕಲರು ನಾನು ಜಸ್ಟ್ ಕಲರ್ಫುಲ್ಲಾಗಿ ಒಂದು ಸತಿ ತೋರಿಸೋಣ ನಮ್ಮ ಚಾನಲ್ ನೋಡೋ ಅಂಥವ್ರಿಗೂ ಅಂತ ಮಾಡ್ತಾ ಇರೋದು. ಇಲ್ಲಾಂದರೆ ನಾನೇನು ಫುಡ್ ಕಲರ್ಗಳನ್ನ ಜಾಸ್ತಿ ನಾನು ಬಳಸೋದಕ್ಕೆ ಹೋಗಲ್ಲ, ವೀಡಿಯೋಗೋಸ್ಕರ ಬಳಸ್ತಾ ಇರೋದಷ್ಟೇ. ಇಲ್ಲ ಅಂದರೆ ನಾನು ಹಾಗೇ ಮಾಡ್ಕೊಳ್ತೀನಿ ನಮ್ಮ ಮನೆಗೆ. ನಾನು ಸುಮಾರು ಸ್ವೀಟ್ಸ್ ಎಲ್ಲ ನಾನು ಬಣ್ಣ ಇಲ್ದಲೇ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಸೊ ನಾನು ಎಲ್ಲ ಬಟ್ಲಲ್ಲೂ ಒಂದೊಂದು ಸೌಟು ಏನು ನಾನು ಈ ಕಡಲೆ ಹಸಿಟ್ಟಿಂದು ಬ್ಯಾಟರ್ನ ತೊಗೊಂಡಿದ್ನಲ್ಲ, ಅದಕ್ಕೆ ಕಲರ್ಗಳನ್ನ ಮಿಕ್ಸ್ ಮಾಡಿ ಚೆನ್ನಾಗಿ ಸ್ಪೂನಲ್ಲಿ ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನಾನು 4 ಕಲರ್ ಮಾಡ್ಕೊಂಡಿದ್ದೀನಿ. ನಿಮಗೆ ಇದು ಆಪ್ಷನಲ್ಲು, ಬೇಕು ಅಂದರೆ ಮಾಡ್ಕೋಬೋದು, ಇಲ್ಲಾಂದರೆ ಬೇಡ. ಸೊ ನೋಡಿ, ಇದನ್ನು ಕಲಿಸ್ಕೊಂಡಿರೋದ ಈಗ ಎಣ್ಣೆ ಚೆನ್ನಾಗಿ ಕಾಯಕ್ಕೆ ಇಟ್ಟಿದ್ದೀನಿ. ಸೊ ಹಾಕಿದ ತಕ್ಷಣವೇ ಅದು ಮೇಲೆ ಬಂದುಬಿಡಬೇಕು, ಕೆಳಗಡೆ ಹೋಗಿ ಕುತ್ಕೋಬಾರ್ದು. ನೋಡಿ ನೋಡಿ ಫಟಾರ್ ಅಂತ ಮೇಲೆ ಬಂದುಬಿಡಬೇಕು. ಕೆಳಗಡೆ ಕೂತ್ಕೊಂಡ್ರೆ ಏನಾಗುತ್ತೆ, ಫ್ಲ್ಯಾಟ್ ಆಗುತ್ತೆ, ರೌಂಡ್ ಶೇಪ್ ಬರಲ್ಲ ಬೂಂದಿ. ಎಷ್ಟು ರೌಂಡ್ ಆಗಿದೆ ನೋಡಿ, ಒಂಚೂರು ಹಾಳಾಗಿಲ್ಲ. ಅಷ್ಟು ಚೆನ್ನಾಗಿ ಇದು ಬಂದಿದೆ. ಬ್ಯಾಟರು ಕರೆಕ್ಟಾಗಿ ಹದವಾಗಿ ಮಾಡಿಕೊಂಡು ಚೆನ್ನಾಗಿ ಕಾಯ್ದಿರೋ ಎಣ್ಣೆಗೆ ನೀವು ಇದನ್ನು ಹಾಕ್ಕೊಂಡು ಆಮೇಲೆ ನೀವೇನು ಗ್ಯಾಸ್ ಸ್ಟೌವಿಂದು ಉರಿ ಇಟ್ಟಿದ್ದೀರಲ್ಲ ಅದನ್ನು ಕಮ್ಮಿ ಮಾಡ್ಕೊಳ್ಳಿ. ಜಾಸ್ತಿ ಉರಿಯಲ್ಲಿ ಬೇಯಿಸ್ಕೋಬೇಡಿ. ಜಸ್ಟ್ ನಾವು ಹಾಕುವಾಗ ಮಾತ್ರ ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಆಗೇನಾಗುತ್ತೆ, ಎಣ್ಣೆ ಒಳಗಡೆ ಬಿದ್ದಿದ ತಕ್ಷಣ ವಾಪಸ್ ಅದು ಮೇಲೆ ಬರೋದ್ರಿಂದ ರೌಂಡ್ ಶೇಪ್ ಬರುತ್ತೆ. ಏನಾರು ಹೋಗಿ ಕೆಳಗಡೆ ಕೂತ್ಕೊಂಡು ನಿಧಾನಕ್ಕೆ ಮೇಲೆ ಬಂದರೆ ಫ್ಲ್ಯಾಟ್ ಆಗಿಬಿಡುತ್ತೆ, ಬೂಂದಿ ಗರಿಯಾಗಿ ಬರಲ್ಲ. ಸೊ ನೋಡಿ, ನಾನು 2ನೇ ಸತಿ ಸಹ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ. ಇದು ಎಲ್ಲರ ಮನೆಯಲ್ಲೂ ಇದು ಏನದು ಬೂಂದಿ ಮಾಡೋ ಜಾರ್ ಇರಲ್ಲ ಅಂಥವ್ರು ನೀವು ಇದು ಮಾಡಿರ್ತೀರಲ್ಲ, ಮನೇಲಿ ಬೋಂಡ ಇರ್ತಿರಲ್ಲ, ಅದರಲ್ಲಿ ಮಾಡ್ಕೋಬೋದು ಅಂತ ತೋರಿಸ್ಕೊಟ್ಟೆ. ಈಗ ಇದು ನಾನು ಬೂಂದಿ ಜಾರು ನಾವು ಇದು ಇರಿಸೇವೆಯಲ್ಲಿ ನಾನು ಸುಮಾರು ಒಂದು 3 ವರ್ಷದಿಂದ ಹುಡುಕ್ತಾ ಇದ್ದೆ ಫ್ರೆಂಡ್ಸ್, ನಾನು ಸಿಕ್ಕೇ ಇರಲಿಲ್ಲ. ಈ ವರ್ಷ ಸಿಕ್ಕಿತ್ತು, ಅದರಿಂದ ತೊಗೊಂಡು ನಾನು ಮಾಡ್ತಾಯಿದ್ದೀನಿ. ನಾನು ಈ ಥರ ಬೋಂಡ ಜಾಲರಿಯಲ್ಲೇ ಮಾಡ್ಕೊಳ್ತಾ ಇದ್ದೆ. ಈ ವರ್ಷ ನನಗೆ ಬೂಂದಿ ಜಾರ್ ಸಿಕ್ಕಿರೋದ್ರಿಂದ ನಾನು ಇದ್ರಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದು ರೆಡ್ ಕಲರು, ಸೇಮ್ ಅದೇ ಥರ ಎಣ್ಣೆ ಚೆನ್ನಾಗಿ ಕಾಯಿಸಿ ಹಾಕ್ಕೊಂಡಿರೋದು. ಸೊ ಏನಪ್ಪ ಅಂದರೆ, ಪ್ರತಿಯೊಂದು ಈಸಿಯಾಗೇ ಇರುತ್ತೆ. ನಾವು ಬೇಕ್ರಿಲಿ ಅಯ್ಯೋ ಇವೆಲ್ಲ ನಮಗೆ ಮಾಡೋಕ್ಕೆ ಬರಲ್ಲ ಅಂತ ಬೇಕ್ರಿಯಲ್ಲಿ ಎಷ್ಟು ದಿವಸ ಆಗಿರುತ್ತೋ, ಹೇಗೆ ಮಾಡಿರ್ತಾರೆ ಅನ್ನೋದೇ ಗೊತ್ತಿರಲ್ಲ, ಕ್ಲೀನಿಂಗ್ ಇರಲ್ಲ. ಇದೆಲ್ಲ ನಾವು ಮನೇಲೇ ಮಾಡ್ಕೊಳ್ಳೋದ್ರಿಂದ ಒಂದು ದುಡ್ಡು ಸೇವ್ ಆಗುತ್ತೆ, ಒಂದು ಹೈಜಿನಿಕ್ ಆಗಿರುತ್ತೆ, ಟೇಸ್ಟಿ ಆಗಿರುತ್ತೆ. ಅದ್ರ ಮೇಲೆ ಪ್ರೀತಿ ಜಾಸ್ತಿ ಇರುತ್ತೆ. ಯಾಕೆ ಅಂದರೆ ನಾವು ನಮ್ಮ ಕೈಯಾರೆ ಮಾಡಿರೋ ಅಂಥ ಸ್ವೀಟ್ ಆಗಿರೋದ್ರಿಂದ. ಸೊ ಮನೇಲೇ ಮಾಡ್ಕೊಳ್ಳೋಕ್ಕೆ ಆದಷ್ಟು ಟ್ರೈ ಮಾಡಿ ಫ್ರೆಂಡ್ಸ್ ಇದನ್ನು. ಸೊ ನಾನು ಮತ್ತೆ ಎಣ್ಣೆ ಜಾಲರಿಲೇ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ನಮ್ಮ ಮನೇಲಂತೂ ತುಂಬ ಚೆನ್ನಾಗಿ ಬಂದಿತ್ತು. ಆಲ್ಮೋಸ್ಟ್ ನಾನು ಸುಮಾರು ಸ್ವೀಟ್ಸ್‌ಗಳ್ನೆಲ್ಲ ನಾನು ಮನೇಲೇ ಮಾಡ್ಕೊಳ್ತೀನಿ. ವರಲಕ್ಷ್ಮಿ ಹಬ್ಬಕ್ಕಾಗಿರ್ಬೋದು, ಕೆಲವ್ರಂತೂ ಅಂಗಡಿ ಬೇಕ್ರಿಯಿಂದೆಲ್ಲ ತೊಗೊಂಬಂದಿರ್ತಾರೆ. ಎಷ್ಟು ದಿನ ಆಗಿರುತ್ತೋ ಮಾಡಿ. ನಾವು ದೇವರಿಗೆ ಒಂದು ನೈವೇದ್ಯ ಅಂತ ಮಾಡಿಕ್ತೀವಿ ಅಂದಾಗ ಅದನ್ನು ನಾವು ನೀಟಾಗಿ ಮನೆಯಲ್ಲೇ ಮಾಡಿ ಇಕ್ಕೋದ್ರಿಂದ ದೇವ್ರಿಗೂ ಸಲ್ಲುತ್ತೆ, ನಮಗೂ ಒಂದು ಮನಸ್ಸಿಗೆ ಸಮಾಧಾನ ಇರುತ್ತೆ ಫ್ರೆಂಡ್ಸ್. ಈ ಹೊರಗಡೆ ಬೇಕ್ರಿಲಿ ತೊಗೊಂಬಂದು ಇಕ್ಕಿ ನಾವು ದೇವ್ರು ಮಾಡಿದರೆ ಒಂದು ಅದು ದೇವ್ರಿಗೂ ಸಲ್ಲಲ್ಲ, ನಮ್ಮ ಮನಸ್ಸಿಗೂ ಏನೋ ಒಂಥರ ಬೇಜಾರು ಒಂದು ಇರುತ್ತೆ. ಇದು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ನಮಗೂ ಖುಷಿಯಾಗಿರುತ್ತೆ. ನನಗಂತೂ ಈ ವರಲಕ್ಷ್ಮಿ ಹಬ್ಬ ಬಂದುಬಿಟ್ರೆ ಸಾಕು ಫ್ರೆಂಡ್ಸ್, ನನಗಂತೂ ಎಷ್ಟು ಸ್ವೀಟ್ಸ್‌ಗಳು ಮಾಡಬೇಕು ಅಂತ ತಲೆಯಲ್ಲಿ ಓಡ್ತಾ ಇರುತ್ತೆ ಅಂದರೆ
ಅಷ್ಟೆಲ್ಲ ನನಗೆ ಅಷ್ಟು ಖುಷಿ ಆಗುತ್ತೆ. ನಮ್ಮ ಇದು ವರಲಕ್ಷ್ಮಿ ಹಬ್ಬದಲ್ಲಿ ನಂಗೆ ಸ್ವೀಟ್ಸ್‌ಗಳು ಮಾಡೋದು ಅಂದರೆ ಸುಮಾರು ಥರಕ್ಕೆ ಮಾಡ್ತೀನಿ. ಆಮೇಲೆ ಕೆಲವರು ಏನಂತ ಕಮೆಂಟ್ ಪಾಸ್ ಮಾಡ್ತಾರೆ ಅಂದರೆ ತುಂಬ ಬೇಜಾರಾಗುತ್ತೆ ಫ್ರೆಂಡ್ಸ್ ಕೇಳಿದ್ರೆ. "ಅಯ್ಯೋ! ಇವಳಿಗೆ ಇನ್ನೇನು ಮನೇಲೇ ಇರ್ತಾಳೆ, ಮಾಡ್ತಾಳೆ. ನಾವೆಲ್ಲ ಹೊರಗಡೆ ಹೋಗ್ತೀವಿ, ನಮ್ಗೆ ಮಾಡಕ್ಕೆ ಟೈಮ್ ಸಿಗಲ್ಲ" ಅಂತ. ಬಟ್ ಇದೊಂದು ಕೆಟ್ಟ ಬುದ್ಧಿ ಫ್ರೆಂಡ್ಸ್ ಕೆಲವು ಜನಗಳಿಗೆ. ಮಾಡಬೇಕು ಅನ್ನೋ ಒಂದು ಮನಸ್ಸು ಮಾಡಿದರೆ ನೀವು ಹೊರಗಡೆಯಿಂದ ಕೆಲಸ ಮಾಡ್ಕೊಂಬಂದು 1 ಅವರಲ್ಲಿ ಮಾಡ್ಕೋಬೋದು. ಮಾಡೋ ಮನಸ್ಸಿಲ್ದೇ ಇರೋರಿಗೆ ಮನೇಲಿ ಇರೋರ್ಗೂ ಮಾಡೋದಿಲ್ಲ ಯಾರೂ. ನಾನು ಕೂಡ ಬೆಳಗ್ಗೆಯಿಂದ ಸಂಜೆವರೆಗೂ ಮನೇಲಿ ಬೇಕಾದಷ್ಟು ಕೆಲಸ ಮಾಡ್ತೀನಿ ಫ್ರೆಂಡ್ಸ್. ಅದರಲ್ಲೂ ನಾನು ಫ್ರೀ ಮಾಡ್ಕೊಂಡು ಇದೆಲ್ಲ ಮಾಡ್ತೀನಿ. ಆಮೇಲೆ ಇವೆಲ್ಲ ಡ್ರೈ ಫ್ರೂಟ್ಸು ಫ್ರೆಂಡ್ಸ್. ನಾನು ಒಂದು 2 ಸ್ಪೂನಷ್ಟು ತುಪ್ಪ ಹಾಕಿ ಗೋಡಂಬಿ, ದ್ರಾಕ್ಷಿ, ಆಮೇಲೆ ಲವಂಗ, ಆಮೇಲೆ ಇದು ಕುಂಬಳಕಾಯಿ ಬೀಜ ಬರುತ್ತೆ ಅದು. ಕುಂಬಳಕಾಯಿ ಬೀಜ ಏನು ಹುರ್ಕೋತಾ ಇಲ್ಲ. ಬಟ್ ಗೋಡಂಬಿ, ದ್ರಾಕ್ಷಿ ಮತ್ತು ಇದು ಲವಂಗ ಈ 3 ತುಪ್ಪದಲ್ಲಿ ಹುರ್ಕೋತಾ ಇದೀನಿ. ನಾನು ಒಂದು ಬಟ್ಲು ಈ ಬಟ್ಲಲ್ಲಿ ಮೆಷರ್‌ಮೆಂಟ್ ಮಾಡಿ ಎಷ್ಟು ಹಸಿಟ್ಟು ತೊಗೊಂಡಿದ್ನೋ ಅಷ್ಟೇ ನಾನು ಸಕ್ಕರೆ ಹಾಕ್ಕೋತಾ ಇದೀನಿ. 1 ಎಳೆ ಪಾಕ ತಕ್ಕೋಬೇಕು. ಹಸಿಟ್ಟನ್ನ ನೀವು ತೂಕದ ಲೆಕ್ಕದಲ್ಲಿ ಹಾಕ್ಕೋಬೇಡಿ. ಮೆಷರ್‌ಮೆಂಟ್ ಮಾಡಿ. ನಾನು ಯಾಲಕ್ಕಿ ಹಾಕ್ಕೊಂಡೆ. ಒಂದು 1/4 ಸ್ಪೂನಷ್ಟು ಯಾಲಕ್ಕಿ ಪೌಡರ್ ಹಾಕ್ಕೊಂಡಿದ್ದೀನಿ. ಕ್ಯಾಮ್ರಾಗೆ ನೀಟಾಗಿ ಕಾಣಿಸ್ತಾ ಇಲ್ಲ. 1 ಎಳೆ ಬರಬೇಕು ಫ್ರೆಂಡ್ಸ್ ಇದು. ಏಕೆಂದರೆ ಬಂದಿದ್ದು ಅದು ಡಿಲೀಟ್ ಆಗಿಬಿಟ್ಟಿದೆ ವಿಡಿಯೋ. ನೋಡಿ 1 ಎಳೆ ಈ ಥರ 1 ಎಳೆ ಬರಬೇಕು. ಆಮೇಲೆ ನಾವು ಏನು ಬೂಂದಿ ಮಾಡ್ಕೊಂಡಿದ್ವಲ್ಲ, ಇದು ನೋಡಿ ಫ್ಲ್ಯಾಟ್ ಆಯಿತು. ಸ್ವಲ್ಪ ಎಣ್ಣೆ ಕಾಯೋದಕ್ಕೂ ಮುಂಚೆನೇ ಹಾಕ್ಬಿಟ್ಟೆ. ಆ ಥರ ಫ್ಲ್ಯಾಟ್ ಆಗೋಯ್ತು. ಆಮೇಲೆ ಜಾಸ್ತಿ ಹಾಕ್ಕೋಬೇಡಿ. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ. ಒಂದ್ರ ಮೇಲೆ ಒಂದು ಕೂತ್ಕೊಂಡಾಗಲೂ ಕೂಡ ಅಂಟ್ಕೊಳ್ಳುತ್ತೆ. ಆಮೇಲೆ ಫ್ರೆಂಡ್ಸ್ ಇದು ಸಾರಿ, ಒಂದು ಎಡಿಟ್ ಆಗೋಗ್ಬಿಟ್ಟಿದೆ. ಎಡಿಟ್ ಮಾಡೋ ಟೈಮಲ್ಲಿ ಮಿಸ್ ಆಗಿದೆ. ಒಂದು ಅರ್ಧ ಹೋಳು ನಿಂಬೆಹಣ್ಣಿನ ಜ್ಯೂಸ್ ಹಾಕ್ಕೋಬೇಕು ಫ್ರೆಂಡ್ಸ್ ಇದಕ್ಕೆ. ನಾನು ಅದು ಸ್ಕಿಪ್ ಆಗಿಬಿಟ್ಟಿದೆ ಎಲ್ಲೋ ವಿಡಿಯೋದು. ಇದು ಕಮ್ಮಿ ಉರಿಯಲ್ಲಿ ತಿರುಗಿಸ್ಕೊಂಡು ತಿರುಗಿಸ್ಕೊತಾ ಇದೀನಿ. ನಾನೇನು ತುಪ್ಪದಲ್ಲಿ ಹುರ್ಕೊಂಡಿದ್ನಲ್ಲ ಗೋಡಂಬಿ, ದ್ರಾಕ್ಷಿ ಅದನ್ನೂ ಹಾಕ್ಕೊಂಡು ಕುಂಬಳಕಾಯಿ ಬೀಜ ಕೂಡ ಹಾಕ್ಕೋತಾ ಇದೀನಿ. ಕುಂಬಳಕಾಯಿ ಬೀಜ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಬೂಂದಿಯಲ್ಲಿ. ಇದನ್ನು ಚೆನ್ನಾಗಿ ತಿರುಗಿಸಿ ಒಂದು 10 ನಿಮಿಷ ಬಿಟ್ಬಿಡಬೇಕು. ನಾನು ಏನೋ ಕೆಲಸ ಮಾಡ್ತಾಯಿದ್ದೆ, ಹಂಗೂ ನಂದು ಸ್ವಲ್ಪ ಜಾಸ್ತಿನೇ ಬಿಟ್ಬಿಟ್ಟಿದ್ದೆ. ಇಷ್ಟಾದ್ರೆ ಸಾಕು. ಈಗ ಒಂದು 10 ನಿಮಿಷ ಪ್ಲೇಟ್‌ನ ಮುಚ್ಚಿಬಿಟ್ಟು ಬಿಸಿ ಇದು ತಿರುಗಿಸ್ಕೋತಾ ಇರಬೇಕು. ನಾನು ಮುಚ್ಚಿಬಿಟ್ಟು ಏನೋ ಬೇರೆ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟೆ, ತಿರುಗ್ಸೋಕ್ಕೆ ನನಗೆ ಆಗಲಿಲ್ಲ. ಸ್ವಲ್ಪ ಹಿಡಿದುಬಿಟ್ಟಿದೆ. ಆಮೇಲೆ ಎಲ್ಲ ಚೆನ್ನಾಗಿ ಬಿಡಿಸಿ ಕ್ಲೀನಾಗಿ ತಿರುಗಿಸ್ಕೊಂಡು ನೋಡಿ ಗರಿ ಗರಿಯಾದ ಬೂಂದಿ. ಇದು 15 ದಿವಸದ ತನಕನೂ ಇಟ್ಕೊಂಡು ತಿನ್ಬೋದು. 15ರಿಂದ 20 ದಿವಸದ ತನಕನೂ ಇಟ್ಕೊಂಡು ತಿನ್ಬೋದು ಫ್ರೆಂಡ್ಸ್ ಇದನ್ನು.